ಬಂದಿಲ್ಲ. ಇಷ್ಟೊತ್ತಾಗಲೇ ಬರ್ಬೇಕಾಗಿತ್ತಲ್ಲ ಈ ಬಾನು. ಲಕ್ಷ್ಮಗ, ಏನ್ ಲಕ್ಷ್ಮಗ, ಬಾಗಿಲು ಮುಂದೆ ನಿಂತ್ಕೊಂಡು ಏನು ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ಯಾಕೆ, ಏನಾಯ್ತು? ಏನೇ ನಿನ್ ಗಂಡ ಏನಾದ್ರು ಯಾರನ್ನಾದ್ರೂ ಕರ್ಕೊಂಡು ಓಡೋದ್ನೇನೆ? ನಿಂಗಿ, ಏನೇ ನನ್ ಗಂಡ ಏನಕ್ಕೆ ಯಾವನಾದ್ರೂ ಕರ್ಕೊಂಡು ಹೋಗ್ತಾನೆ? ಅವನೇನಾದ್ರೂ ಯಾವನಾದ್ರೂ ಕರ್ಕೊಂಡು ಹೋದ್ರೆ ಅವನ ಕೈ ಕಾಲು ಕಟ್ಟಿ ಮೂಲೆ ತಂದು ಬಿಸಾಕ್ಬಿಡ್ತೀನಿ ಇಲ್ಲಿ. ಮೊದ್ಲು ನಿನ್ ಗಂಡ ನೆಟ್ಟು ಮನೆ ಬತ್ತಾನ ನೋಡ್ಕೋ. ನನ್ನ ಹತ್ರ ಇವಾಗ ಆಟಗಳನ್ನ ಆಡ್ಬೇಡ ನೀನು. ಹಾ, ಇವಳ ಮನೆ ತೂತ್ ಇಟ್ಟು ದೊಡ್ಡದಾಗೈತೆ, ನನ್ ಮನೆ ತೂತ್ ಮುಚ್ಚಕ್ ಬಂದ್ಬಿಟ್ರು ಹೇಳಿ. ಲಕ್ಷ್ಮಕ, ಸುಮ್ನಿರು. ನೀನ್ ನನ್ ಗಂಡನ ಬಗ್ಗೆ ಏನೇ ಮಾತಾಡಕ್ ಹೋಗ್ಬೇಡ. ನನ್ ಗಂಡ ಏನ್ ದೊಡ್ಡ ಕಳ್ಳನ್ ಮಗ ಅಲ್ಲ, ಒಳ್ಳೆವನು. ನನ್ ಗಂಡನು ಅಷ್ಟೇ ಕಣೆ. ನನ್ ಬಿಟ್ಬಿಟ್ಟು ಇನ್ನೊಬ್ರಿಂದ ಹೋಗೋದಕ್ಕೆ ಅವನೇನ್ ಮೂರು ಬಿಟ್ಬಿಟ್ಟು ಕೂತ್ಕೊಂಡಿಲ್ಲ ಅಲ್ಲಿ. ಏ ನಾನ್ ಸುಮ್ನೆ ತಮಾಷೆಗೆ ಅಂತ ಬಿಡು ಲಕ್ಷ್ಮಕ. ನೀನೇನಕ್ಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತೀಯ, ಸಿಟ್ ಮಾಡ್ಕೋತೀಯ? ಸರಿ ಹೋಯ್ತಲ್ಲ ಇದು. ಯಾಕನ್ನ ಯೋಚನೆ ಮಾಡ್ಕೊಂಡು ನಿಂತಿದ್ದಲ್ಲ ಬಾಗ್ಲಲ್ಲಿ, ಬಾಯ್ ಮೇಲೆ ಬೆಳ ಇಟ್ಕೊಂಡು, ಅದಕ್ಕೆ ಏನೋ ಆಯ್ತು ಅನ್ಕೊಂಡು ನಾನ್ ಸುಮ್ನೆ ಕೇಳದ್ನಮ್ಮ. ಯಾಕಮ್ಮ ಏನಕ್ಕೆ ಹಿಂಗ್ ನಿಂತ್ಕೊಂಡಿದ್ಯಾ? ಯಾಕೆ, ಏನಾಯ್ತೆ? ನಿಂಗೆ ಯಾರ ತಾವನ್ನ ಆಟ ಆಡ್ದಂಗ್ ನನ್ನ ಹತ್ರ ಆಟ ಆಡಕ್ ಹೋಗ್ಬೇಡ ನೀನು. ನಿನ್ ಬೆಳೆ ಕಾಳೆಲ್ಲ ನನ್ನ ಹತ್ರ ಬೈಯೋದಿಲ್ಲ, ಹುಷಾರಾಗಿರು. ಆಯ್ತು ಬಿಡೇ ನಮ್ಮಮ್ಮ. ಅದ್ಬಿಟ್ಟು ಯಾರು ಕಾಯ್ತಿದ್ಯಾ ಅದನ್ನ ಹೇಳು ಮೊದ್ಲು. ಹಂಗ್ ಬಾ ದಾರಿಗೆ. ಸುಮ್ನೆ ನನ್ನ ಹತ್ರ ಯಾರ್ದಂಗ ಆಟ ಆಡ್ದಂಗ್ ನನ್ನ ಹತ್ರ ಆಟ ಆಡಲ್ಲ, ಬರ್ಬೇಡ ಇಲ್ಲಿ ನೀನು. ಅಷ್ಟೇ, ಆಮೇಲೆ ಮೇಲಿಂದ ಕೆಳಗಡೆಗೂ ಉಚ್ಬಿಟ್ಟು ಓಡಿಸ್ತೀನಿ, ಹುಷಾರಾಗಿರು. ಹಂಗ್ ಕೇಳು. ಯಾರಿಗೂ ಇಲ್ಲ ಕಣೆ ನಿಂಗಮ್ಮ. ಅದು ಬಾನು ಬರ್ಬೇಕಿತ್ತು, ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಲ್ಲ, ಯಾಕೆ ಅಂತ ನೋಡ್ಕೊಂಡು ನಿಂತಿದ್ದೆ ಕಣಮ್ಮ. ಅಲ್ಲ ಬಂದ ನೀನು? ಹ್ಞೂ ಕಣೆ ಲಕ್ಷ್ಮಕ, ಇವಾಗ ತಾನೇ ಉಂಡ್ಬಿಟ್ಟು ಈಗ ಬಂದೆ ಈ ಕಡೆಗೆ. ನೀನು ಉಂಟಾಗ್ಲೆ? ಇಲ್ಲ ಕಣೆ ನಿಂಗಮ್ಮ, ನಮ್ ಮನೇಲಿ ಅಡ್ಗೆನೇ ಇಲ್ಲ ಇವತ್ತು. ಅಡ್ಗೆನೇ ಮಾಡಿಲ್ಲ ನಮ್ ಮನೇಲಿ ಇವತ್ತು. ಅಡ್ಗೆ ಮಾಡಿಲ್ಲ? ಯಾಕೆ, ಏನಾಯ್ತು ಲಕ್ಷ್ಮಕ? ಏನ್ ಗಂಡ ಹೆಂಡತಿ ಇಬ್ರು ಏನು ಗುದ್ಗಡ ಆಡ್ಬಿಟ್ರ ಹಿಂಗೆ? ಎಲ್ಲ ಇವಳ ಆವಾಗ್ಲೇ ಹೇಳಿದೀನಿ. ತಿರ್ಗಾ ಮತ್ತೆ ನನ್ ಗಂಡನ್ ಬುಡಕ್ಕೆ ಬರ್ತೀಯಲ್ಲ ನೀನು. ಅಡ್ಗೆ ಮಾಡಿಲ್ಲ ಅಂತಂದ್ರೆ ಏನ್ ಗಂಡ ಹೆಂಡತಿ ಗುದ್ದಾಡಿದೀವ ಅಂತ ಅರ್ಥ? ಈಟೋದಾದ್ರೂ ಇನ್ನೂ ಅಡ್ಗೆ ಮಾಡಿಲ್ವಲ್ಲ ನೀನು? ಗಂಡ ಹೆಂಡತಿಯಲ್ಲಿ ಗುದ್ದಾಡ್ಬಿಟ್ಟು ಮುನ್ಸ್ಕೊಂಡು ಅಡ್ಗೆ ಮಾಡಿಲ್ವಲ್ಲ ನೀನು? ಅದಕ್ಕೆ ಕೇಳ್ದೆ. ಅಲ್ವೇ, ಯಾರ ಮನೇಲಾದ್ರೂ ಏನಾದ್ರು ಗುದ್ದಾಡ್ಬಿಟ್ಟು ಮುನ್ಸ್ಕೊಂಡಿದ್ರೆ ನೀವ್ ಒಳ್ಳೆ ಮಜಾ ತಗೋತೀರಲ್ಲ. ಚೆನ್ನಾಗಿದ್ರೆ ಹೊಟ್ಟೆ ಹೊರ್ಕೋತೀರಾ ಅಲ್ವಾ? ನಾನು ನನ್ ಗಂಡ ಚೆನ್ನಾಗಿದೀವಿ. ಏನೇನೋ ತಿಳ್ಕೊಬೇಡ ನೀನು. ಇವಾಗ ರಂಜಾನ್ ಹಬ್ಬ ಅಲ್ವಾ, ಅದಕ್ಕೆ ಅಡ್ಗೆ ಮಾಡಿಲ್ಲ. ಅಯ್ಯ ಅಲ್ಲ ಲಕ್ಷ್ಮಕ, ರಂಜಾನ್ ಆದ್ರೆ ಏನು ಅಡ್ಗೆ ಮಾಡ್ಬಾರ್ದಂತ ಹೇಳೋರ ಯಾರಾದ್ರೂ ನಿನ್ಗೆ? ಊಟಕ್ಕೆ ಏನೇ ಮಾಡ್ತೀಯ ಲಕ್ಷ್ಮಕ? ಅಯ್ಯ ಮಂಕ್ ಬಡ್ಡದೆ. ಇವತ್ ರಂಜಾನ್ ಹಬ್ಬ ಅಲ್ವಾ, ನಮ್ ಬಾನು ಇಲ್ವಾ, ಬಾನು ಬರ್ತಾಳೆ, ಊಟ ಕರ್ಕೊಂಡು ಹೋಗ್ತಾಳೆ, ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡ್ ಬರೋಣ ಅಂತ ನಾನ್ ಅನ್ಕೊಂಡಿದ್ರೆ ನೀನ್ ಒಳ್ಳೆ ಏನೇನೋ ಮಾತಾಡ್ತಿದ್ಯಲ್ಲ. ಅದಕ್ಕೆ ಮಾಡಿಲ್ಲ, ಬಾನು ಕರೀತಾಳೆ ಊಟಕ್ಕೆ ಅಂತ ಅಡ್ಗೆ, ಅದಕ್ಕೆ ಮಾಡಿಲ್ಲ ನಾನು ಇವತ್ತು. ಓ, ಅದಕ್ಕೆ ಅಡ್ಗೆ ಮಾಡಿಲ್ಲ ನೀನು ಇವತ್ತು? ಬಾನು ಮನೆಗೆ ಉಣ್ಣಕ್ ಹೋಗಕ್ಕೆ? ಅರ್ಥ ಆಯ್ತಾ? ಇಷ್ಟೊತ್ತಾದ್ರೂ ಕರಿಯಕ್ ಬಂದಿಲ್ಲ ಅಲ್ವಾ, ಅದಕ್ಕೆ ಅವಳೆ ಕಾಯ್ತಾ ಇದ್ದೆ. ಅರ್ಥ ಆಯ್ತಾ? ಜಿ, ನಾನು ಲಕ್ಷ್ಮೀ ದೊಡ್ಡದು ಮನೆಗೆ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಅವಳೆ ಬಂದ್ಲು ಅನ್ಸುತ್ತೆ ಬಾನು. ಲಕ್ಷ್ಮೀ ದೊಡ್ಡ ಏನ್ರಿ ಮಾಡ್ತಾ ಇದ್ದೀರಾ ನೀವು? ಅವಳೇನೆ ಮಾಡ್ತಾಳೆ ಬಾನು. ನೀನೇ ಬರ್ತೀಯ ಅಂತ ನಿನ್ ದಾರಿ ಕಾಯ್ಕೊಂಡೆ ಬಾಗ್ಲಕ್ಕೆ ನಿಂತ್ಕೊಂಡವಳೆ. ಹೌದಾ ಲಕ್ಷ್ಮೀ ದೊಡ್ಡ, ನಮ್ಗೋಸ್ಕರ ಕಾಯ್ಕೊಂಡು ನೀವು ಬಾಗ್ಲಲ್ಲೇ ನಿಂತಿದ್ದೀರಾ? ಏನು ಸಮಾಚಾರ ಲಕ್ಷ್ಮೀ ದೊಡ್ಡ? ಏನಿಲ್ಲ ಕಣೆ ಬಾನು, ನೀನ್ ಅತ್ಲಾಗ ಹೋಗಿದ್ದನ ನೋಡಿದ್ನಲ್ಲ, ಬರ್ತೀಯ ಈ ಕಡೆಗೆ, ಅದಕ್ಕೆ ಕಾಯ್ಕೊಂಡು ನಿಂತ್ಕೊಂಡಿರೋಣ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡಿದ್ದೆ ಕಣೆ ಅಷ್ಟೇ. ಹಬ್ಬ ಜೋರೇನೆ ಬಾನು? ಪರವಾಗಿಲ್ಲ ಲಕ್ಷ್ಮೀ ದೊಡ್ಡ, ಇನ್ನೇನಿದೆ ಮಾಮೂಲಿ ಅಷ್ಟೇ. ಹ್ಯಾಪಿ ರಂಜಾನ್ ಕಣೆ ಬಾನು. ಥ್ಯಾಂಕ್ ಯು ಲಕ್ಷ್ಮೀ ದೊಡ್ಡ. ನನ್ ಕಡೆಯಿಂದನು ಹ್ಯಾಪಿ ರಂಜಾನ್ ಕಣೆ ಬಾನು. ಥ್ಯಾಂಕ್ ಯು ನಿಂಗದು ಅಕ್ಕ. ಸರಿ ಲಕ್ಷ್ಮೀ ಅಕ್ಕ, ನನ್ಗೆ ಟೈಮ್ ಆಯ್ತು, ನಾನು ಹೋಗ್ಬೇಕು ನಮ್ಮ ಮನೆದು ಹತ್ರ. ಬರ್ತೀನಿ ನಾನು. ಬಾನು, ನನ್ಗೇನಾದ್ರೂ ಹೇಳ್ಬೇಕಾಗಿತ್ತ ಅನ್ಸುತ್ತೆ ನೋಡು. ನೀನು ಏನಾದ್ರೂ ಮರ್ತಿಬಿಡ್ತೀಯಾ ನೋಡು, ನೆನಪಿಸ್ಕ. ಅಯ್ಯೋ, ನಿಮ್ಗೇನ್ ಹೇಳ್ಬೇಕಿತ್ತು ಲಕ್ಷ್ಮೀ ಅಕ್ಕ? ನನ್ಗೇನು ನೆನಪೇ ಆಗ್ತಾ ಇಲ್ಲ ಲಕ್ಷ್ಮೀ ಅಕ್ಕ. ಏನಂತ ಹೇಳಿ ನೀವು ಒಂಚೂರು. ಇಲ್ಲ ನನ್ಗೆ ಟೈಮ್ ಆಗ್ತಾ ಇಲ್ಲ, ನಾನು ಆಮೇಲೆ ಕೂತ್ಕೊಂಡು ಮಾತಾಡೋಣ ಬಿಡಿ, ನಾನು ಬರ್ತೀನಿ. ಏನೇ ಲಕ್ಷ್ಮಕ, ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲೆ. ಅವಳು ನೋಡಿದ್ರೆ ಊಟ ಕರೀತಾಳೆ ಅಂತ ನೀನ್ ಅಡ್ಗೆನೂ ಮಾಡ್ದೆ ಕಾಯ್ಕೊಂಡ್ ಕೂತ್ಕೊಂಡಿದೀಯ. ಅವಳು ನೋಡಿದ್ರೆ ಊಟಕ್ಕೂ ಕರೀದೆ ಹಂಗೆ ಹೋಗ್ತಿದ್ದಾಳೆಲ್ಲ ಲಕ್ಷ್ಮಕ. ಏನೇ ಮಾಡೋದು ಲಕ್ಷ್ಮಕ ಇವಾಗ? ಅಡ್ಗೆನೂ ಮಾಡಿಲ್ವಲ್ಲೇ ನೀನು? ಪಾಪ ಕಣೆ ಲಕ್ಷ್ಮಕ, ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅಯ್ಯೋ, ಯಾಕೆ ಬಾನು ಹಿಂಗ್ ಮಾಡ್ಬಿಟ್ಲು? ಪ್ರತಿ ರಂಜಾನ್ ಹಬ್ಬದಲ್ಲೂ ಕರ್ಕೊಂಡು ಹೋಗ್ಬಿಟ್ಟು ಊಟ ಹಾಕೋಳು. ಏನಾಯ್ತು ಇವಳಿಗೆ? ನಾನ್ ಬೇರೆ ಅಡ್ಗೆನೇ ಮಾಡಿಲ್ಲ ಮನೇಲಿ. ಏನ್ ತಿನ್ನೋದು ಇವಾಗ? ಹೊಟ್ಟೆ ಬೇರೆ ಹಸಿವಾಗ್ತಿದೆ ನನಗೆ. ನಮ್ಮನೆಗೆ ಬಾರೆ ಲಕ್ಷ್ಮಕ. ರಾತ್ರಿ ಉಳಿದಿರೋದು ತಂಗಳು ಅನ್ನ ಉಳ್ದೈತೆ, ಹಾಕೊಡ್ತೀನಿ ತಿನ್ನುವಂತೆ. ಹಂಗೆ ಎಷ್ಟು ಹೊಟ್ಟೆ ಹಸ್ಕೊಂಡಿರ್ತೀಯ? ಏ ಹೋಗಲೇ ಮುಚ್ಕೊಂಡು. ನನಗ್ ಗೊತ್ತಿಲ್ವಾ ಏನ್
ನಿಮ್ ಮನೆಗೆ ತಂಗಳಾರ ತಿನ್ನೋಂಗ ಕಾಣಿಸ್ತೀನ ನಾನು? ನನ್ಗೆ ಗೊತ್ತಿದೆ ನಮ್ಮ ಮನೇಲಿ ಅಕ್ಕಿನೂ ಐತೆ ಎಲ್ಲಾನು ಐತೆ. ಅಕ್ಕಿ ಹಾಕೊಂಡು ತಿಂತೀನಿ ನಾನು. ಆ ಅನ್ನ ಮಾಡ್ಕೊಂಡು ಗೊಜ್ಜು ಮಾಡ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ತಿಂತೀನಿ ನಾನು. ಈ ಭಾನುವಾರ ನಂಬ್ಕೊಂಡು ಕೂತ್ಕೊಂಡೆ ನಾನು ಬಿರಿಯಾನಿ ತಿನ್ನೋದಕ್ಕಾದ್ರೂ ರಂಜಾನ್ ಹಬ್ಬ ಅಲ್ವಾ ಹೋಗೋಣ ಅನ್ಕೊಂಡೆ. ಅವಳು ನೋಡಿದ್ರೆ ಕೈ ಕೊಟ್ಬಿಟ್ಲು. ಆ ಲಕ್ಷ್ಮೀದು ಅಕ್ಕ, ಲಕ್ಷ್ಮೀದು ಅಕ್ಕ, ಏನೇ ಬಾನು ಮತ್ತೆ ವಾಪಸ್ ಬಂದ್ಬಿಟ್ಟಿದ್ಯಾ? ಏನೋ ಹೇಳೋದ್ ಮರ್ತ್ಬಿಟ್ಟು ಹೋಗಿದ್ಯಾ? ನನ್ಗೆ ಗೊತ್ತಿತ್ತು ನೀನ್ ವಾಪಸ್ ಬರ್ತೀಯ ಅಂತ. ಏನೋ ಮರ್ತೋಗಿದ್ಯಾ ನೀನು? ಏನಿಲ್ಲ ಲಕ್ಷ್ಮೀದು ಅಕ್ಕ, ನಿನ್ನೆ ಅದು ಮಾವನನ್ ಬಂದಿತ್ತಲ್ಲ, ಮಾವನನ್ ತಗೊಳೋದಕ್ಕೆ ಅಂತ 10 ರೂಪಾಯಿ ತಗೊಂಡಿದ್ರಲ್ಲ, ನನ್ನ ಹತ್ರ ಚಿಲ್ಲರೆ ಇಲ್ಲ ಅಂತ. ಅದೇನಾದ್ರೂ ಕೊಡ್ತೀರೇನೋ ಅಂತ ಕೇಳ್ಕೊಂಡು ಹೋಗೋಣ ಅಂತ ವಾಪಸ್ ಬಂದೆ. ನಾನು ನೋಡಿ ಹಂಗೆ ಮರ್ತ್ಬಿಟ್ಟು ಹೋಗ್ತಾ ಇದ್ದೀನಿ. ಕೊಡ್ತೀರಾ? ಓಹೋ, ಇವಳು ವಾಪಸ್ ಬಂದ್ಬಿಟ್ಟು ಊಟ ಕರ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡ್ಬಿಟ್ರೆ ಇವಳೇನು ಇವಳು? ಆ ಆ, ನಿನ್ನೆ ಕೊಟ್ಟರೆ 10 ರೂಪಾಯಿ ಕೇಳೋದಕ್ಕೆ ವಾಪಸ್ ಬಂದವಳಲ್ಲ ಇವಳು. ಏನ್ 10 ರೂಪಾಯಿ ತಗೊಂಡ್ಬಿಟ್ಟು ಓಡೋಗಿಟ್ಟು ಹೋಗ್ತೀವಿ ನಾವು? ಏ ಲಕ್ಷ್ಮಕ್ಕ, ಮಾನ್ ಅಂತ ಹೇಳ್ದಕ್ಕೆ 10 ರೂಪಾಯಿ ಇಸ್ಕೊಂಡಿದ್ದಂತಲ್ಲ ನಿನ್ನೆ. ಕೊಟ್ ಕಳ್ಸು ಪಾಪ, ಅವಳೆಷ್ಟೊತ್ತು ನಿಂತ್ಕೋತಾಳೆ. ಹಬ್ಬ ಬೇರೆ, ಅವ್ಳ ಕೆಲ್ಸ ಆಯ್ತಾರೆ ಇರಲ್ವಾ? ಕೊಟ್ ಕಳ್ಸು. ಏ ಬಾನು, ಏನ್ 10 ರೂಪಾಯಿಗೆಲ್ಲ ಹಿಂಗ್ ಮಾಡ್ತಿದ್ಯಾ ನೀನು? 10 ರೂಪಾಯಿ ನಾನೇ, ನೀನ್ 10 ರೂಪಾಯಿ ತಗೊಂಡು ನಾನೆಲ್ಲ ಓಡೋಗಲ್ಲ, ಕೊಡ್ತೀನಿ ಹೋಗು. ಯಾವಾಗ್ಲಾದ್ರು ಆದಾಗ ಬಂದ್ಬಿಟ್ಟಿದ್ಯಾವ ಇಲ್ಲಿ. ಲಕ್ಷ್ಮೀದಕ್ಕ, ನಾನ್ ನಿಮ್ಗೆ 10 ರೂಪಾಯಿ ಕೇಳಕ್ಕೆ ಅಂತ ವಾಪಸ್ ಬಂದಿಲ್ಲ. ನಮ್ದು ಹಬ್ಬ ಅಲ್ವಾ, ಅದಕ್ಕೆ ನಿಮ್ಗೆ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ ವಾಪಸ್ಸು. ನೀವು 10 ರೂಪಾಯಿ ಅಂತ ಹೇಳ್ಬಿಟ್ಟು ನಿಮ್ಗೆ ಸುಮ್ನೆ ತಮಾಷೆ ಮಾಡಿದ್ದು. ಬೇಜಾರ್ ಮಾಡ್ಕೋಬೇಡಿ. ಬನ್ನಿ ನಮ್ದು ಮನೆಗೆ ಊಟ ಮಾಡ್ಕೊಂಡು ಬರೋರಂತೆ. ನಂಗ್ ಗೊತ್ತಿತ್ತು ನಮ್ ಬಾನು ಈ ತರ ಮಾಡಲ್ಲ ಅಂತ. 10 ರೂಪಾಯಿ ಎಲ್ಲ ಕೇಳಕ್ ಬರ್ತಾಳೆ ನಮ್ ಬಾನು. ನಮ್ಗ್ ಗೊತ್ತಿತ್ತು ನಮ್ ಬಾನು ಈ ತರ ಮಾಡಲ್ಲ ಅಂತ. ನನ್ಗ್ ಗೊತ್ತಿತ್ತು ನೀನ್ ನನ್ ಊಟ ಕರಿತೆ ಅಂತ ಇವತ್ತು. ಅದಕ್ಕೆ ನಾನು ನಮ್ಮ ಮನೇಲಿ ಅಡಿಗೆನೂ ಮಾಡಿಲ್ಲ ಗೊತ್ತಾ ನಿನ್ಗೆ? ನೀನು ಅದೇನೋ ಮರ್ತ್ಕೊಂಡು ಹೋಗ್ಬಿಟ್ಟಿದ್ಯಾ? ನಾನು ಅನ್ಕೊಂಡೆ ಏನೋ ಪ್ಲಾನ್ ಇದೆ ಇವ್ರದ್ದು ಅಂತ. ಆ ಲಕ್ಷ್ಮೀದು ಅಕ್ಕ, ನೀವ್ ಇದ್ದೀರಲ್ಲ, ನೀವು ತುಂಬಾ ಚುರುಕಾಗಿದ್ದೀರಾ ನೀವು. ನಂಗ್ ಗೊತ್ತಿಲ್ವಾ? ಬರ್ಲಿ ಕಿಲಾಡಿ ಇದ್ದೀರಾ ನೀವು. ನನಗ್ ಗೊತ್ತು ನೀವು ಅಡಿಗೆ ಮಾಡಿಲ್ಲ ಅಂತ. ನನಗ್ ಗೊತ್ತು. ನೀವ್ ಹೇಳೋದು ಅವಶ್ಯ ಬೇಕಾಗಿಲ್ಲ ನನ್ಗೆ. ಆ ನಮ್ ಮನೇಲಿ ಊಟ ಮಾಡ್ಬೋದು ಅಂತ ನಿಮ್ ಮನೇಲಿ ಅಡಿಗೆ ಮಾಡಿರೋ ಅಂತ ನನಗ್ ಮೊದ್ಲೇ ಗೊತ್ತಿತ್ತು. ಲಕ್ಷ್ಮೀದಕ್ಕ, ನೀವು ಊರಲ್ಲಿರೋ ಹೆಂಗಸರಿಗೆಲ್ಲ ಆಟ ಆಡಿಸ್ತಿರಲ್ಲ, ಅದಕ್ಕೆ ನಾನು ಇವತ್ತು ನಿಮ್ದಕ್ಕೆ ಒಂಚೂರು ಆಟ ಆಡಿಸ್ದೆ. ಬನ್ನಿ ಮನೆಗೆ ಊಟ ಮಾಡೋಣ. ನಿಂಗದಕ್ಕ, ನೀವು ಬನ್ನಿ. ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನ? ನೀನ್ ಒಬ್ಳೆ ಅನ್ಸುತ್ತೆ ನನ್ನ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ನಮ್ಮ ಊರಾಗೆ. ಹ್ಞೂ ಅಕ್ಕ, ಲಕ್ಷ್ಮೀದು ಅಕ್ಕ, ಇಷ್ಟು ವರ್ಷದಿಂದ ಜೊತೆಗೆ ಇದ್ವಾ? ಅಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ? ಆಯ್ತು, ಭಾಗ್ಯದ ಅಕ್ಕಗೂ ಹೇಳಿದೀನಿ, ಅವ್ರನ್ನ ಕರ್ಕೊಂಡು ಈ ಲಿಂಗಮ್ಮ ಅಕ್ಕನ ಕರ್ಕೊಂಡು ಬಂದ್ಬಿಡಿ, ಊಟ ಮಾಡ್ಕೊಂಡು ಹೋಗೋರಂತೆ. ಆಯ್ತು ಕಣೆ ಬಾನು, ಭಾಗ್ಯ ಅಕ್ಕನು ಗುಡ್ಡಕ್ಕನ ಎಲ್ಲಾನು ಕರ್ಕೊಂಡ್ ಬರ್ತೀನಿ. ನೀನು ಹೋಗ್ಬಿಟ್ಟು ಚೆನ್ನಾಗಿ ಅಡಿಗೆ ಮಾಡಿಟ್ಟಿರು, ಬಿರಿಯಾನಿನು ಪಾಯಸನ ಎಲ್ಲಾನು. ಸರಿ ಆಯ್ತು ಲಕ್ಷ್ಮೀದು ಅಕ್ಕ, ಎಲ್ಲರನ್ನು ಕರ್ಕೊಂಡ್ ಬಂದ್ಬಿಡಿ. ನಾನು ಹೋಗ್ತೀನಿ, ಟೈಮ್ ಆಗತ್ತೆ. ಹೋಗ್ಬಿಟ್ಟು ಅಡಿಗೆ ಮಾಡ್ಬೇಕು, ಎಲ್ಲ ರೆಡಿ ಮಾಡ್ಬೇಕು. ಎಲ್ರನ್ನ ಕರ್ಕೊಂಡು ಬಂದ್ಬಿಟ್ಬಿಡಿ. ಸರಿ ಆಯ್ತು, ಹೋಗು ಬಾನು, ನಾವು ಬರ್ತೀವಿ ಆಮೇಲೆ ಎಲ್ರು. ಏ ನಿಂಗೆ ನೀನೇನ್ ಹಲ್ ಕಿಸ್ಕೊಂಡ್ ಎಲ್ರಿಗೂ ಹಲ್ ತೋರ್ಸ್ಕೊಂಡ್ ನಿಂತ್ಕೊಂಡ್ಬಿಟ್ಟಿದ್ಯಾ? ಸಾಕು, ಹಲ್ ಮುಚ್ಕೋ. ಮತ್ತೆ ನನ್ ಹೊಟ್ಟೆ ಹಸಿತೈತೆ ನೋಡು, ಆಮೇಲೆ ಬೈದ್ ಬಿಡ್ತೀನಿ ನಾನು. ನಡಿ, ಎಲ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಊಟಕ್ಕೆ ಹೋಗ್ಬಿಡೋಣ. ಓಕೆ ಸ್ನೇಹಿತರೆ, ಎಲ್ರಿಗೂ ಧನ್ಯವಾದಗಳು ವಿಡಿಯೋನ ನೋಡಿದ್ದಕ್ಕೆ. ನಾವ್ ಇವಾಗ ಬಾನು ಮನೆಗೆ ಊಟಕ್ಕೆ ಹೋಗ್ತಾ ಇದೀವಿ. ಊಟ ಮಾಡ್ಬಿಡ್ತೀವಿ, ಚೆನ್ನಾಗಿ ಬಿರಿಯಾನಿ ಮಾಡಿರ್ತಾಳೆ ಬಾನು. ತಿನ್ಕೊಂಡ್ಬಿಟ್ಟು ಮನೆಗೆ ವಾಪಸ್ ಬರ್ತೀವಿ. ಎಲ್ರಿಗೂ ಧನ್ಯವಾದಗಳು. ವಿಡಿಯೋನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲ್ದಾಗ ಬರ್ತಾ ಇರ್ತವೆ. ನಿಮ್ಗೆಲ್ಲ ಖುಷಿ ಮಾಡ್ಕೊಡತ್ತೆ. ಧನ್ಯವಾದಗಳು.